ذلك وبالآخرة هم يوقنون أولئك على هدى من ربهم وأولئك هم المفلحون وإلهكم إله ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನದ ಪ್ರಯುಕ್ತ ಏನು ಜಶ್ನೆ ಮಿಲಾದುನ್ ನಬಿ ಜಲೂಸ್ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಮಸೀದಿ ಕಿಜ್ರಿಯಾ ಕಮಿಟಿಯ ವತಿಯಿಂದ ನಮ್ಮ ಕಮಿಟಿಯ ಸದಸ್ಯರು ಹಾಗೂ ಸಮಾಜದ ಮುಖಂಡರು ಎಲ್ಲ ಪಾಲ್ಗೊಂಡು ಶಾಂತಿಯುತವಾಗಿ ಒಂದು ಆಚರಣೆಯನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಜೊತೆಗೆ ನಮ್ಮ ಮಸೀದಿ ಕಿಜ್ರಿಯಾ ಮುತಲ್ಲಿ ಸಾಹೇಬರಾದಂತಹ ಸಮೀರ್ ಹಟೇಲಿ ಅವರು ಸಹ ನಮ್ಮ ಜೊತೆಗಿದ್ದಾರೆ. ಅಸ್ಸಲಾಮು ಅಲೈಕುಂ. ವಾಲೇಕುಮ್ ಅಸ್ಸಲಾಂ. ಎಲ್ಲರಿಗೂ ನಮಸ್ಕಾರ. ನಮ್ಮ ಜಶ್ನೆ ಈದ್ ಮಿಲಾದುನ್ ನಬಿ ಹಬ್ಬದ ಪ್ರಯುಕ್ತ ಎಲ್ಲ ಸಮಸ್ತ ನಾಗರಿಕರಿಗೆ, ಹಿಂದೂ ಮುಸ್ಲಿಂ ಬಾಂಧವರಿಗೆ ಶುಭಾಶಯಗಳು. ಆಮೇಲೆ ಏನು ಹಬ್ಬಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್, ಆಮೇಲೆ ಉಳಿದ ವಿಭಾಗಗಳಿಗೆ ಎಲ್ಲರಿಗೂ ನಾವು ಈ ಹಬ್ಬದ ಪ್ರಯುಕ್ತ ಕೃತಜ್ಞತೆಗಳನ್ನು ತಿಳಿಸ್ತೀವಿ. ಅವರು ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತೀವಿ. ನಮ್ಮ ಹಬ್ಬ ಏನಿದೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರ ಪೂರ್ತಿ ಪ್ರಪಂಚಕ್ಕೆ ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಅವರು ಒಂದು ಒಳ್ಳೆ ಶಾಂತಿ ಮೆಸೇಜನ್ನು ಕೊಟ್ಟಿದ್ದಾರೆ. ಆ ಪ್ರಯುಕ್ತ ಈ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದೀವಿ. ಎಲ್ಲರೂ ಸಹಕಾರ ಇದೆ ಅಂತ ಹೇಳಿ ನಮ್ಮ ಎರಡು ಮಾತು ಮುಗಿಸಿ ನಮಸ್ಕಾರ. ಕಾಂಗ್ರೆಸ್ ಮುಖಂಡರಾದಂತಹ ಸಲೀಂ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ತಾವು ಇಲ್ಲಿ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಒಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಏನು ಶಾಂತಿಯ ಸಂದೇಶ ಏನ್ ಸಾರ್ತಾ ಇದ್ದಾರೆ, ಎಲ್ಲ ಪ್ರತಿಯೊಂದು ಮುಸ್ಲಿಂ ಬಾಂಧವರು ಈ ಒಂದು ಜುಲೂಸಲ್ಲಿ ಆಗಮಿಸಿ ತಾವು ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನಿದೆ ಸರ್? ಸಮಸ್ತ ನಾಗರಿಕರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಕೋರುತ್ತೇವೆ. ಅದೇ ರೀತಿಯಾಗಿ ತಾವು ನೋಡ್ಬೋದು, ನಮ್ಮ ವಾಜಪೇಯಿ ಮಾಲೀಕರಾದಂತಹ ಮಾಜಿದ್ ಅಣ್ಣವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮ ಸಮಾಜದ ಮುಖಂಡರು ಹಾಗೂ ಎಲ್ಲ ಒಂದು ಕಾರ್ಯಚಟುವಟಿಕೆಗಳಾಗ್ಲಿ ಎಲ್ಲ ಭಾಗವಹಿಸಿ ಮುಂಚೂಣಿಯರಂತ ಇರುವಂತಹ ವ್ಯಕ್ತಿ, ನಮ್ಗೆಲ್ಲರಿಗೂ ಬೇಕಾಗಿರೋಂತಹ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದೇ ರೀತಿಯಾಗಿ ನಾವು ಅವ್ರ ಜೊತೆಗೂ ಕೂಡ ಈ ಒಂದು ಹಬ್ಬದ ಪ್ರಯುಕ್ತ ಇವರ ಎರಡು ಮಾತುಗಳನ್ನ, ಅನಿಸಿಕೆಗಳನ್ನು ಹಂಚ್ಕೊಳ್ಳೋಣ. ಅಸ್ಸಲಾಮು ಅಲೈಕುಂ. ರಹಮತುಲ್ಲಾಹಿ ಬರ್ಕಾತಹು. ಇಂದಿನ ಒಂದು ಏನು ಈದ್ ಮಿಲಾದ್ ಕಾರ್ಯಕ್ರಮ ನಡೀತಾ ಇದೆ, ಡಿಜೆ ಆಗ್ಲಿ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ಆಗ್ಲಿಲ್ದಂಗೆ ಶಾಂತಿಯುತವಾಗಿ ಸೌಹಾರ್ದತೆಯ ಒಂದು ಸಂದೇಶ ಸಾರುವಂತಹ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರಿ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಇದ್ರ ಬಗ್ಗೆ ನಾವೇನ್ ಹೇಳ್ಬೇಕು ಬಸ್ತೀವಿ ಅಂತ ಹೇಳಿದ್ರೆ, ಡಿಜೆ ಹಾಕಿದ್ರೆ ಎಲ್ಲ ಜನ ಹುಡುಗರು ಎಲ್ಲರೂ ಸುಮ್ಮನೆ ಗಲಾಟೆ ಮಾಡ್ಕೊಂಡ ಇದು ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿ ಡಿಜೆ ಬಂದ್ ಮಾಡಿಸಿ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಬಹಳ ಒಳ್ಳೆಯ ಸಂದೇಶವನ್ನು ಇದು ಮಾಡಿದ್ದಾರೆ. ನಮ್ಮ ಸಮಾಜ ಎಲ್ಲ ಮುಖಂಡರು ಎಲ್ಲ ಸೇರಿ, ಮಸೂತಿ ಕಮಿಟಿ ಎಲ್ಲರ ಅಧ್ಯಕ್ಷರು ಎಲ್ಲರೂ ಪದಾಧಿಕಾರಿಗಳು ಸೇರಿ ಡಿಜೆ ತಂದರೆ ಅವ್ರಿಗೆ ಪೆನಾಲ್ಟಿ ಹಾಕಿವ ಅಂತೇಳಿ ಎದುರಿಸಿದ ಮೇಲೆ ಡಿಜೆ ಬಂದಾಗೈತಿ. ಇದು ಒಂದು ಒಳ್ಳೆ ಇದು ಆಗೈತಿ. ಇದು ಬರೇ ಹೋಗಾಕತ್ತೀವಲ್ಲ, ನಾತ್ ಹೇಳ್ಕೊಂತ ಇದು ಸಲಾಂ ಓದ್ಕೊಂತ ಹೋಗಾಕತ್ತೀವಿ. ಇದು ಒಂದು ಒಳ್ಳೆ ರೀತಿಯಿಂದ ಹೋಗಾಕತ್ತಾರ, ಒಳ್ಳೆ ಕಾಣಕತ್ತೈತಿ, ಜನಕ್ಕೂ ಅನುಕೂಲ ಆಗೈತಿ. ಡಿಜೆ ಅಂತ ಹೇಳಿದ್ರೆ ಜನ ಅದ್ರಾಗ ಸ್ವಲ್ಪ ಗಂಭೀರ ಇದು ಹಾಕಿದ್ದು, ಟ್ರಾಫಿಕ್ ಜಾಮ್ ಆಗೋದು ಅದು ಇದು ಇತ್ತು. ಇವಾಗ ಒಳ್ಳೆ ಇದು ಮಾಡ್ಕೊಂಡು ಹೋಗಾಕತ್ತಾರೆ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ನಾವು ಮಸೀದಿ ಕಮಿಟಿಯ ಇನ್ನೊಬ್ರು ಸದಸ್ಯರು ಕೂಡ ನಮ್ಮ ಜೊತೆಗಿದ್ದಾರೆ, ವಾಜಿದ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ತಾವು ಸ್ವಲ್ಪ ಮಿಲಾದ್ ಹಬ್ಬದ ಒಂದು ಏನು ಮುಂಚೂಣಿಯಾಗಿ ತಾವೆಲ್ಲ ಒಂದು ಡೆಕೋರೇಷನ್ ಮಾಡೋದಾಗ್ಲಿ ಎಲ್ಲದೂ ಆಗಲಿ ನಮ್ಮ ಏರಿಯಾದಲ್ಲಿ ಸಾಕಷ್ಟು ಮಾಡ್ಕೊತ ಬಂದಿದ್ದೀರಾ. ಇದಕ್ಕೂ ಮುಂಚೆನೂ ಕೂಡ ನಾವು ತೋರಿಸಿದ್ವಿ ನಮ್ಮ ಚಾನಲ್ ಕೂಡ, ತಾವು ಕೂಡ ನೋಡಿದ್ದೀರಾ. ಈ ರೀತಿ ಈ ಒಂದು ಶಾಂತಿಯುತವಾಗಿ ಹಬ್ಬ ನಡೀತಾ ಇದೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಎಲ್ಲ ನಾಡಿನ ಸಮಾಜರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ತಾವು ನಮ್ಮ ಚಾನಲ್ ಮುಖಾಂತರ ಹಬ್ಬಕ್ಕೆ ಒಂದೇನು ಶುಭಾಶಯನ ಕೊಡಿದ್ದೀರಾ. ಅದೇ ರೀತಿಯಾಗಿ ನಮ್ಮ ಮಸೀದಿ ಕಮಿಟಿ ಏನಿದೆ, ಕಿಜ್ರಿಯಾ ಮಸೀದಿ ಕಮಿಟಿ, ಸುನ್ನಿ ಕಮಿಟಿ, ನಮ್ಮ KDJ ನಗರಿನ ಒಂದು ಶಾನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಯಾವುದೇ ರೀತಿಯಾದಂತಹ ಒಂದು ಚಟುವಟಿಕೆಗಳಾಗ್ಲಿ ಸಮಾಜದಲ್ಲಿ ಪ್ರತಿಯೊಂದು ಕೂಡ ನಮ್ಮ ಮಸೀದಿನ ಕಮಿಟಿಯಿಂದ ಏನ್ ತೀರ್ಮಾನ ಆಗುತ್ತೆ ಅದೇ ಕೂಡ ಎಲ್ಲರೂ ಕೂಡ ಪಾಲನೆ ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದ. ದಾವಣಗೆರೆ ನಗರದ ನಾವು ಅಂಬೇಡ್ಕರ್ ಸರ್ಕಲ್ ಹತ್ರ ಇದೀವಿ. ಸಾಕಷ್ಟು ಜನ ನಲ್ಲಿ ಬಂದಂತಹ ಎಲ್ಲ ಮುಖಂಡರಾಗ್ಲಿ ಯುವಕರಾಗ್ಲಿ ಎಲ್ಲ ಒಂದು ಸಮಾಧಾನ ರೀತಿಯಲ್ಲಿ ಒಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜುಲೂಸ್ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ತಾವು ನೋಡ್ಬೋದು, ಅಂಬೇಡ್ಕರ್ ಸರ್ಕಲ್ ಬಳಿ ನಾವಿದ್ದೀವಿ. ಅಂಬೇಡ್ಕರ್ ಅವರ ಒಂದು ಮಾಲಾರ್ಪಣೆ ಮಾಡುತ್ತಾ ಒಂದು ಸೌಹಾರ್ದತೆಯ ಸೂಚನೆಯನ್ನು ನೋಡುತ್ತಾ ಒಂದು ಶಾಂತಿಯುತವಾಗಿ ಮೆರವಣಿಗೆ ಸಾಗ್ತಾ ಇದೆ. ಇಲ್ಲಿ ಸಾಕಷ್ಟು ನಮ್ಮ ಜೊತೆಗೆ ಮುಖಂಡರುಗಳು ಕೂಡ ಇದ್ದಾರೆ. ಇಲ್ಲಿ ಯುವಕರು ತಾವು ನೋಡ್ಬೋದು, ಯಾವುದೇ ರೀತಿಯಾದಂತಹ ಡಿಜೆ ಆಗ್ಲಿ
ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗ್ಲಿ ಯಾವುದೇ ನಡೆಯದ ಹಾಗೆ ಇಲ್ಲಿನ ಮುಖಂಡರು ಎಲ್ಲರೂ ಅದು ಒಂದು ಕಂಪಲ್ಸರಿಯಾಗಿ ಇಲ್ಲಿ ನೋಡ್ಕೊಂತ ಇದಾರೆ. ಅದೇ ರೀತಿಯಾಗಿ ತಾವು ನೋಡ್ಬೋದು ಶಾಂತಿಯುತವಾಗಿ ಒಂದು ಸೌಹಾರ್ದತೆಯಿಂದ ಪೈಗಂಬರ್ ಅವರ ಸಂದೇಶ ಏನಿದೆ ಶಾಂತಿಯ ಸಂದೇಶ ಸಾರುವಂತಹ ಕೆಲಸ ಇಲ್ಲಿ ಬಾಂಧವರು ಮಾಡ್ಕೊಂತ ಹೋಗ್ತಾ ಇದಾರೆ. ಸರ್, ಮೊದಲನೇದಾಗಿ ನಮ್ಮ ಜೊತೆಗೆ ಈಗ ನಮ್ಮ 8ನೇ ಕ್ಲಾಸಿನ ಯುವಕರಾದಂತಹ ಮಾರುಫ್ ಅವರು ನಮ್ಮ ಜೊತೆಗಿದ್ದಾರೆ. ಮಾರುಫ್ ಅವರೇ, ಇದು ಕಳೆದ ಬಾರಿಯಿಂದ ಆಚೆ ಬಾರಿ ಒಂದ್ 2-3 ವರ್ಷದಿಂದ ತಾವು ನೋಡ್ತಾ ಬರ್ತಾ ಇದ್ದೀರಾ, ಇಲ್ಲೆಲ್ಲ ಒಂದು ಸಮಾಧಾನಕರವಾಗಿ ಶಾಂತಿಯುತವಾಗಿ ಡಿಜೆ ಆಗ್ಲಿ ಯಾವುದೇ ರೀತಿಯಾದಂತಹ ಒಂದು ಹೇಳಿಕೆಗಳಾಗ್ಲಿ ನೀಡದ ಹಾಗೆ ಪ್ರವಾದಿಯವರ ಸಂದೇಶ ಸಾರುವಂತಹ ಒಂದು ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇದಾವೆ. ಈ ದಿನ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯ ಕೋರುತ್ತೇನೆ. ನಮ್ಮ ಮುಸ್ಲಿಂ ಹುಡುಗರಾಗ್ಲಿ ಬಾಂಧವರಾಗ್ಲಿ ವಯಸ್ಸಾಗರಾಗ್ಲಿ ಭಕ್ತಿಗೀತೆ ಹೇಳ್ಕಂತ ಸಲಾಂ ಮಾಡ್ಕಂತ ಆಮೇಲೆ ಇದು ದರೂದ್ ಹೇಳ್ಕಂತ ಹೋಗ್ತಾ ಇದ್ದಾರೆ. ಯಾವುದು ಡ್ಯಾನ್ಸ್ ಇಲ್ಲ, ಯಾವುದು ಧ್ವನಿ ವರ್ತಕ DJ ಇಲ್ಲ, ಮೈಕ್ನಾಗೆ ನಾಟಕ ಮಾಡ್ಕಂತ ಜೋರಾಗಿ ಇದು ಕೂಗ್ಕಂತ ನಾಟಕ ಹೇಳ್ಕಂತ ಹೋಗ್ತಾ ಇದ್ದಾರೆ. ಧ್ವನಿ ವರ್ತಕ ಇಲ್ಲಿ DJ ಇಲ್ದಂಗೆ ನಮ್ಗೆ ಬಹಳ ಚೆನ್ನಾಗಿದೆ ಈ ಸರಿ. ಅದೇ ರೀತಿ ತಾವು ನೋಡಬೇಕು, ಪೊಲೀಸ್ ಇಲಾಖೆಯವರು ಏನು ಪರ್ಮಿಷನ್ ಕೊಟ್ಟಿಲ್ಲ, ಇದು ತುಂಬಾ ಒಂದು ಒಳ್ಳೆಯ ಕೆಲಸ. ಅದೇ ರೀತಿಯಾಗಿ ಯಾರು ಕೂಡ ಒಂದು ಧ್ವನಿವರ್ಧಕ DJ ಇಲ್ಲದ ಹಾಗೆ ಏನಿದು ಒಂದು ಕಾರ್ಯಕ್ರಮ ನಡೀತಾ ಇದೆ, ತುಂಬಾ ಒಂದು ಒಳ್ಳೆಯ ಸಂದೇಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಒಂದು ಧ್ವನಿವರ್ಧಕ ಹಾಕೊಂಡು DJ ಹಾಕೊಂಡು ಕುಣಿಯೋದಾಗ್ಲಿ ಮಾಡೋದಾಗ್ಲಿ ಪ್ರವಾದಿಯವರ ಒಂದು ಸಂದೇಶ ಇಲ್ಲ. ಪ್ರವಾದಿಯವರ ಸಂದೇಶ ಇರೋದು ಶಾಂತಿ ಸಾರುವಂತ ಸಂದೇಶ. ಅದರ ಬಗ್ಗೆ ಒಂದು ಸೂಕ್ತವಾಗಿ ಇಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ ತುಂಬಾ ಒಳ್ಳೆಯದಾಗಿದೆ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಪ್ರವಾದಿಯವರ ಒಂದು ಹೇಳಿಕೆಗಳನ್ನ ನೀಡುತ್ತಾ ಒಂದು ಒಳ್ಳೆಯ ಮೆರವಣಿಗೆ ನಡೀಲಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಇದಕ್ಕೆ ಫಸ್ಟ್ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಹೇಳಿರೋದು. ನಾವೇ ಫಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮುಂಚೆ ನಾವೇ ಇದಕ್ಕೆ ವಿರೋಧ ಮಾಡಿರೋದು. ಕಮಿಟಿ ಅವರು, ಮಿಲಾದ್ ಕಮಿಟಿ, ಅಂಜುಮನ್ ಕಮಿಟಿ, ಮಸ್ಜಿದ್ ಕಮಿಟಿಗಳವರು, ಆಮೇಲೆ ನಮ್ಮ ಮೌಲ್ವಿಗಳೆಲ್ಲ ಕೂತ್ಕೊಂಡು ಇದು ಆಗ್ಬಾರ್ದು ಅಂತ ಹೇಳಿ ನಾವೇ ವಿರೋಧ ಮಾಡಿ ಬಂದ್ ಮಾಡಿರೋದು. ಆಮೇಲೆ ಡಿಪಾರ್ಟ್ಮೆಂಟ್ನವರು ನಮಗೆ ಸಹಕಾರ ಕೊಟ್ಟಿರೋದು. ಒಳ್ಳೆಯ ಕೆಲಸ, ಒಳ್ಳೆಯ ಕಾರ್ಯ ಹೇಳಿದ್ರಿ ತಾವು ಕೂಡ. ಇದಕ್ಕೆ ನಮ್ಮ ಒಂದು ವಾಹಿನಿ ಮುಖಾಂತರ ಎಲ್ಲರಿಗೂ ಈದ್ ಮಿಲಾದುನ್ ನಬಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ. ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು.